ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಬಾ, ಇವನೇ ನನ್ನ ಮೊಮ್ಮಗ ನಂದನ್. ನಮಸ್ಕಾರ. ನೀನ್ ಯಾರು ಅಂತ ಹೇಳಲೇ ಇಲ್ಲ. ಅವ್ರ ಮ್ಯಾನೇಜರು. ಅಯ್ಯೋ ಅದ್ಯವ್ವ, ಇವ್ನ್ ಮ್ಯಾನೇಜರ್ ಅಲ್ವಾ, ಮೊಮ್ಮಗ ಅಂತವ್ರೆ. ಅಯ್ಯೋ ಇವ್ರೇ ಅಳಿಯಂದ್ರು. ಇವ್ರು ನಮ್ಮ ಹತ್ರವ ಬ್ಯಾಕಂತ ನಿಮ್ ಮ್ಯಾನೇಜರು ಅಂತಿದ್ರು ಅನ್ನಿಸ್ತೈತೆ. ಇವನು ಸರಿಯಾದ ಟೈಮ್ಗೆ ಬಂದ. ಮುಹೂರ್ತನೂ ಚೆನ್ನಾಗಿತ್ತು. ಆದ್ರೆ ಏನ್ ಮಾಡೋದು, ಇವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆಯಲ್ಲ. ನೀವ್ ಯೋನೇ ಹೇಳಿ, ಒಳ್ಳೆ ರಾಜ್ಕುಮಾರ ಇದ್ದಂಗಿದ್ದಾರೆ. ನೀವು ನೋಡಿ ಸಾನೇ ಖುಷಿ ಆಯ್ತೈತೆ. ಹಲೋ, ನಿಮ್ಗೆ ಈಗಷ್ಟೇ ಎದೆ ನೋವುತ್ತಿತ್ತು, ತಲೆ ಸುತ್ತುತ್ತಿತ್ತಲ್ವಾ? ಈಗ ಸರಿ ಹೋಗ್ಬಿಟ್ರಲ್ಲ? ಅದು ಅದು ಇವ್ರು ನೋಡಿದ ಖುಷಿನಾಗೆ ನಂಗೆಲ್ಲ ಸರಿಯೇ ಹೋಗ್ಬಿಡ್ತು. ಹಾ, ಮುಹೂರ್ತ ಈಗ ಪ್ರಶಸ್ತವಾಗಿದೆ. ತಾಂಬೂಲ ಬದಲಾಯಿಸ್ಕೋಬಹುದು. ನಮ್ಮನೇಲಿ ತುಂಬಾ ಬೆಳ್ಳಿ ತಟ್ಟೆಗಳಿದೆ, ನಿಮ್ಗೂ ಒಂದ್ ಕೊಡ್ಲಾ? ಜಯಂತಿ, ಸಂಬಂಧದ ಸೇತುವೆ ಕಟ್ಟುವಾಗ ಎರಡು ಕುಟುಂಬ ಮತ್ತವ್ರ ಸಂತೋಷ ಅಷ್ಟೇ ಮುಖ್ಯ. ತಟ್ಟೆ ಬೆಳ್ಳಿದೋ ಸ್ಟೀಲ್ದೋ ಅನ್ನೋದಲ್ಲ. ಭುಜಂಗ ಅವ್ರೆ, ಸರಿ, ಆದಷ್ಟು ಬೇಗ ಮದುವೆ ಮುಹೂರ್ತ ನಿಶ್ಚಯ ಮಾಡೋಣ. ನಾವೇನು ಹೊಡ್ತೀವಿ. ಅಯ್ಯೋ ಚಂಚಲ, ನಿನ್ ನಕ್ಲೆಸ್ ಕಾಣ್ತಾ ಇಲ್ಲ. ಅತ್ತೆ, ತುಂಬಾ ಹೆವಿ ಅನಿಸ್ತಿತ್ತು, ತೆಗ್ದಿಟ್ಟಿದ್ದೆ. ತಗೊಂಡ್ ಬರ್ತೀನಿ ರೀ. ಯಾ, ಅಯ್ಯೋ ನನ್ನ ನೆಕ್ಲೆಸ್ ಕಾಣಿಸ್ತಿಲ್ಲ. ಅಯ್ಯೋ ನನ್ನ ನೆಕ್ಲೆಸ್ ಕಾಣಿಸ್ತಿಲ್ಲ. ಅಯ್ಯಯ್ಯೋ ಅತ್ತೆ ಅತ್ತೆ, ನನ್ನ ನೆಕ್ಲೆಸ್ ಕಾಣಿಸ್ತಿಲ್ಲ ಅತ್ತೆ. ಚಂಚಲ ಸರಿಯಾಗಿ ಹುಡುಕ್ದ? ಇಲ್ಲ ಅತ್ತೆ, ನಾನು ಅಲ್ಲೇ ಇಟ್ಟಿದ್ದೆ, ನಾನು ಅಲ್ಲೇ ತೆಗ್ದ್ಬಿಟ್ಟು ಇಟ್ಟಿದ್ದೆ, ಗೊತ್ತಾ? ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಎಲ್ಲಿ ಕಾಣಿಸ್ತಾನೆ ಇಲ್ಲ, ಎಲ್ಲಿ ಇಟ್ಟು? ನಾನು ಅಲ್ಲೇ ಇಟ್ಟಿದ್ದೀನಿ ಅತ್ತೆ. ಏನಮ್ಮಜ್ಜಿ, ಏನಾಯ್ತು? ಏನೂ ಇಲ್ಲ, ನೀವು ಹೋಗ್ಬಿಟ್ ಬನ್ನಿ. ಅಲ್ಲ, ಏನೋ ಕಾಣಿಸ್ತಿಲ್ಲ ಅಂತಂದ್ರು. ಇಲ್ಲ, ಅದು ಹೌದೌದು, ನನ್ ಚಿನ್ನದ ನೆಕ್ಲೆಸ್ ಕಾಣಿಸ್ತಾ ಇಲ್ಲ, ಅಲ್ಲೇ ಇಟ್ಟಿದ್ದೆ. ಎಲ್ಲಿ ಹೋಗಕ್ ಸಾಧ್ಯ? ರೂಮಲ್ಲಿ ಎಲ್ಲರೂ ಇರ್ಬೇಕು ಚಂಚು, ಹುಡ್ಕೋಣ ಬಿಡು. ಅದ್ ಹೇಗ್ ಬಿಡಕ್ಕಾಗತ್ತೆ? ನಮ್ ಡ್ಯಾಡಿ ನನ್ಗೋಸ್ಕರ ಅಂತ ಪ್ರೀತಿಯಿಂದ ಕೊಡ್ಸಿದ್ದು ಜಾನಿ, ಅಲ್ಲೇ ಇಟ್ಟಿದ್ದನ್ನ ಯಾರು ತಗೊಳಕ್ ಸಾಧ್ಯ? ಯಾರೋ ಕದ್ಕೊಂಡೋದ್ರು ಅನ್ನೋಕೆ
ಹೊರಗಡೆ ಅವರು ಯಾರು ಇಲ್ಲ ಇಲ್ಲಿ. ಹಾ, ಎಲ್ಲ ನಮ್ಮವ್ರೆ. ಅದು ಹೇಗ್ ಮಾಯ ಆಯ್ತು? ಅಮ್ಮಾಜಿ ಅವ್ರೆ ನೋಡ್ಬಿಡಿ, ನಮ್ಮ ಬ್ಯಾಗ್ಗಳನ್ನೆಲ್ಲ ಒಂದ್ಸರಿ ಹುಡುಕ್ಬಿಡಿ. ಬೀಗ್ರೆ ಏನು ಹೇಳ್ತಾ ಇದ್ದೀರಾ? ಅಯ್ಯೋ ಅದೆಲ್ಲ ಬೇಡ ಬೀಗ್ರೆ, ಮೋಸ್ಟ್ಲಿ ಅವಳು ಎಲ್ಲೋ ಇಟ್ಟು ಮರ್ತಿರ್ತಾಳಷ್ಟೇ. ಹೌದು, ಅದಕ್ಕೆ ನಿಮ್ ಬ್ಯಾಗ್ ಯಾಕೆ ಚೆಕ್ ಮಾಡ್ಬೇಕು? ಭುಜಂಗ ಅವರೇ, ನೀವು ಬಡವರೇ ಇರ್ಬೋದು, ಹಳ್ಳಿಯವರೇ ಇರ್ಬೋದು, ಆದರೆ ನೀವಿಂಥ ಕೆಲಸ ಎಲ್ಲ ಮಾಡಲ್ಲ ಅನ್ನೋ ನಂಬಿಕೆ ನಮಗಿದೆ. ಈ ಚೆಕ್ ಮಾಡೋದೆಲ್ಲ ಏನು ಬೇಡ ಪ್ಲೀಸ್. ನೀವು ನಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದೀರಾ, ನಮಗೆ ಬಹಳ ಖುಷಿ ಆಗ್ತದೆ. ಆದ್ರೆ ಸಂಬಂಧಗಳು ನೋಡಿ ಅವು ಕನ್ನಡಿ ಇದ್ದಂಗೆ ಇರಬೇಕು. ಇದೊಂದು ಮಾತನಾಡಿ ಉಳ್ಕೋಬಾರ್ದು ನೋಡಿ. ಒಂದ್ಕಿಂತ ತೋರ್ಸೋದ್ರಿಂದ ಏನ್ ತೊಂದ್ರೆ ಐತೆ ಹೇಳಿ? ನಾವು ಕದ್ದಿಲ್ಲ ಅಂದ್ಮೇಲೆ ತೋರ್ಸಂಗ್ ಬಿಡ್ರಿ, ಹಿಂಜರಿಕೆ ಯಾಕೆ? ತಗೊಳ್ ಇಟ್ಕೊ. ನೋಡವಾ, ಇದು ಅಯ್ಯೋ ಅಂಕಲ್, ನೀವ್ ಈ ತರ ಬ್ಯಾಗ್ ತೋರ್ಸೋದೆಲ್ಲ ನನ್ಗೆ ಯಾಕೋ ಸರಿ ಹೋಗ್ತಾ ಇಲ್ಲ. ಹಾಗಂತ ಊರ್ವಶಿ ಅವ್ರ ಬ್ಯಾಗ್ ಕೂಡ ಚೆಕ್ ಮಾಡ್ಸೋದ್ ಬೇಡ ಪ್ಲೀಸ್. ಇವ್ರದೊಂದು ಬ್ಯಾಗ್ ಯಾಕವ ಬಿಡೋದು? ಅದನ್ನು ತೋರಿಸ್ಬಿಡೋದು ಬಿಡು. ಕೊಡವಲ್ಲಿ ಕೆಲ್ಸಲ್ಲ, ಕೊಡು. ಒಂದು ಅವತಾರ ಕೊಡು. ನೆಕ್ಲೆಸ್ ಸಿಕ್ತಿಲ್ವಲ್ಲ? ಈಗ ಸಿಗುತ್ ನೋಡಿ. ಈಗ ಬೀಳುತ್ ನೋಡಿ. ನಾನು ಆಗ್ಲೇ ಹೇಳಿಲ್ವಾ ನಿಮ್ಮೇಲೆ ನಂಬಿಕೆ ಇದೆ ಅಂತ? ಇದ್ರ ಅಗತ್ಯ ಇರಲಿಲ್ಲ. ಇರ್ಲಿ ಬಿಡಿ, ಈಗ ನಮಗೂ ಒಂಥರ ಸಮಾಧಾನ ಆಯ್ತು. ಬೆಲೆ ಬಾಳ ವಸ್ತು ಹುಡುಕ್ ನೋಡ್ರಿ. ನನ್ಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲೇ ಇರ್ಬೇಕಾಗಿತ್ತು, ಎಲ್ಲೋಯ್ತು? ಈಗೇನ್ ಚಂಚು, ಪೊಲೀಸ್ನವ್ರನ್ನ ಕರೆಸ್ಬೇಕಾ? ಅದೇ ಸರಿ. ಮೊದಲು ಫೋನ್ ಮಾಡೋ ಜನಾರ್ದನ್. ಹೌದು ಹೌದು, ಇವಾಗಲೇ ಕಾಲ್ ಮಾಡಿ. ಯಜಮಾನ್ರೆ ಬೇಡ, ನೆಕ್ಲೆಸ್ ಇಲ್ಲಿದೆ. ಹೇ, ನಿನ್ನ ಹತ್ರ ಹೇಗೆ ಬಂದಿದ್ದು? ನನ್ನ ಕ್ಷಮಿಸ್ಬಿಡಿ ಅಮ್ಮ, ನೆಕ್ಲೆಸ್ ನೋಡಿ ಆಸೆ ಆಯ್ತು, ಅದಕ್ಕೆ ತಗೊಂಡ್ಬಿಟ್ಟೆ. ನೀನು ಇಂಥ ಕೆಲಸ ಮಾಡಿದ್ಯಾ? ಛೇ, ಕಳ್ಳರು ನಮ್ಮನೇಲೇ ಇದ್ದಾರೆ. ಭುಜಂಗ ಅವರೇ, ನೀವೇನು ಯೋಚನೆ ಮಾಡಬೇಡಿ, ಹೋಗ್ಬಿಟ್ಟು ಬನ್ನಿ. ಬರ್ರಿ, ನಮಸ್ಕಾರ, ನಾ ಬರ್ತೀವಿ.
ಏಯ್ ನಿಂತ್ಕೊಳೆ. ಏಯ್ ನಿಜ ಹೇಳು, ಈ ನಕ್ಲೆಸ್ ನಿನ್ ಕೈ ಹೇಗ್ ಬಂತು? ಆಗ್ಲೇ ಹೇಳದ್ನಲ್ಲ ಅಮ್ಮವ್ರೆ. ಅದು ಸುಳ್ಳು ಅಂತ ನನ್ಗೂ ಗೊತ್ತು. ನಿಜ ಹೇಳಿದ್ರೆ ಸರಿ. ಇವಾಗ ಎಷ್ಟ್ ಸಲ ಹೇಳಿ ಅಮ್ಮವ್ರೆ ನಾನೇ ತಗೊಂಡಿದ್ದು ಅಂತ. ಏಯ್ ತಿನ್ನೋದು ನಮ್ಮನೆ ಅನ್ನ, ನನ್ ಮುಂದೆನೆ ವಾಯ್ಸ್ ರೇಸ್ ಮಾಡಿ ಮಾತಾಡ್ತಿದ್ಯಾ? ಮಾಡೋದು ಮನೆ ಕೆಲ್ಸ, ಮಾತಾಡೋದು ನೋಡು ನಿನ್ನ. ಅಮ್ಮಾಜಿ, ಅದು ಇವಳು ನನ್ನ ನಕ್ಲೆಸ್ ಕದ್ದಿದ್ರು ನೀವೇನು ಪನಿಷ್ಮೆಂಟ್ ಕೊಡ್ಲಿಲ್ಲ ಅಲ್ವಾ? ತಪ್ಪು ಮಾಡೋರ್ನ ಹಾಗೆ ಬಿಡಕ್ಕಾಗತ್ತಾ? ಪನಿಷ್ಮೆಂಟ್ ಕೊಡ್ಲೇಬೇಕಲ್ವಾ? ಅದಕ್ಕೆ ಶಿಕ್ಷೆ ನಾನ್ ಕೊಡೋದಕ್ಕೆ ಬಂದಿರೋದು ಚಂಚಲ. ಅದಕ್ಕೂ ಮುಂಚೆ ನಂದೊಂದು ಪ್ರಶ್ನೆ ಇದೆ. ಕದ್ದಿದ್ದು ಇವಳೆ ಅಂತ ಅವಳು ಒಪ್ಕೊಂಡ್ಲು. ಅದಾದ್ಮೇಲೆ ನೀನ್ ಇವಳ ಹತ್ರ ಬಂದು ಸತ್ಯ ಹೇಳು ಅಂತ ಯಾಕೆ ಕೇಳ್ತಿದ್ಯಾ? ಸತ್ಯ ಬೇರೆನೇ ಇರುತ್ತೆ. ಅಮ್ಮಾಜಿ, ಅದು ಸತ್ಯ ಏನು ಅಂತ ನಾನ್ ಹೇಳ? ಇವಳಿಗೆ ನೆಕ್ಲೆಸ್ ತಗೋ ಅಂತ ಹೇಳಿದ್ದೆ ನಾನು. ನೀವ ಹೀಗೆ ಹೇಳ್ತಿರೋದು? ನಾನೇ ಹೇಳ್ತಾ ಇರೋದು. ಇವಳಿಗೆ ಆ ನೆಕ್ಲೆಸ್ ನೀನ್ ತಗೋ ಅಂತ ನಾನು ಹೇಳ್ದೆ ಹೋಗಿದ್ದಿದ್ರೆ ಊರ್ವಶಿ ಬ್ಯಾಗಲ್ಲಿ ಆ ನೆಕ್ಲೆಸ್ ಸಿಗ್ತಾ ಇತ್ತು. ಆಗ ಅವ್ರಿಗೆ ತುಂಬಾ ಅವಮಾನ ಆಗ್ತಾ ಇತ್ತು. ಇವತ್ತಷ್ಟೇ ಶುರುವಾಗಿರೋ ನಮ್ಮ ಅವರ ಸಂಬಂಧ ಇವತ್ತೇ ಮುಗಿದು ಹೋಗ್ತಾ ಇತ್ತು.